शनिवार 6 दिसंबर को संविधान निर्माता डॉक्टर बी.आर. अम्बेडकर के 69वें परिनिर्वाण दिवस के अवसर पर दलित यूनिटी मूवमेंट की ओर से नौबाद के अम्बेडकर सर्कल से लेकर बिदर सिटी में स्थित अम्बेडकर सर्कल तक पद यात्रा निकाली गई और अम्बेडकर सर्कल पर संविधान निर्माता डॉक्टर बाबा साहेब अम्बेडकर को श्रद्धांजलि अर्पित की गई और उनके कार्यों की प्रशंसा की गई। इस अवसर पर दलित यूनिटी मूवमेंट के जिला अध्यक्ष विनीत गिरी, रत्नाकर प्रकाश रावण, गौतम उत्तम हुक्राना के अलावा अन्य लोग उपस्थित रहे और केपी न्यूज से बात की। केपी न्यूज के कैमरामैन महेश डिगे का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब कीजिए। सभी को सप्रेम जय भीम। आज डॉक्टर बाबा साहब अम्बेडकर जी के परिनिर्वाण दिवस जो मनाया जा रहा है, दलित यूनिटी मूवमेंट की ओर से स्टेट कमेटी और बीदर डिस्ट्रिक्ट कमेटी हर साल बाबा साहब को गौरव समर्पण करने के लिए शहर का नौबाद बाबा साहब की चौक से बीदर मेन डॉक्टर बाबा साहब अम्बेडकर चौक तक आके हर साल हम गौरव नमन करते हैं। इस साल में भी बहुत बढ़िया धूम तरीके से उनका गौरव समर्पण किए। हमारे पूरे दलित यूनिटी मूवमेंट के सभी पदाधिकारी और दलित समाज के बहुत अलग अलग संगठन के लोग और समुदाय के लोग, बहुजन लोग आके इस पादयात्रा गौरव नमन के हमारे साथ जुड़े। हम सभी का शुक्रिया करके बाबा साहब की परिनिर्वाण दिन अवसर पर सबको, सभी देशवासियों की तरफ से गौरव नमन करता हूं। जय भीम। मेरा नाम प्रकाश रावण, दलित यूनिटी मूवमेंट स्टेट प्रेसिडेंट। जन महान पुरुषरुಗಳಿಗೆ ವಂದಿಸುತ್ತಾ ಒಂದು ದಲಿತ ಯೂನಿಟ್ ಮೂವ್ಮೆಂಟ್ ದಮ್ ಸಂಘಟನೆಯನ್ನು ರಾಜ್ಯ ಸಮಿತಿ ವತಿಯಿಂದ ನಾವು ಒಂದು ಬೀದರ್ ನಗರದ ನೌಬಾದ್ ಅಂಬೇಡ್ಕರ್ ಸರ್ಕಲ್ ವತಿಯಿಂದ ನಾವು ಬೀದರ್ನ ಒಂದು ಹೃದಯ ಭಾಗ ಅಂಬೇಡ್ಕರ್ ವೃತ್ತದವರೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪರಿನಿರ್ವಾಣ ದಿನದ ಅಂಗವಾಗಿ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೆವು। ಇದನ್ನು ನಾವು ಯಶಸ್ವಿ ಕೂಡ ಮಾಡಿದೆವು। ಬಂಧುಗಳೇ, ಇವತ್ತು ನಮ್ಮ ಬಹುಜನ ಮಹಾನ್ ಪುರುಷರ ಸಿದ್ಧಾಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ನಾವು ಸಿದ್ಧಾಂತ ಪ್ರಕಾರ ನಡೀಬೇಕಾಗಿದೆ। ಎಲ್ಲಿ ನಾವು ಯಾವುದೇ ರೀತಿ ಇವತ್ತು ಯಾಕಂತಂದಿದ್ರೆ ಒಂದು ಗುಲಾಮಗಿರಿ ಶೋಷಣೆಗಳಿಂದ ಭಾರತ ಒಂದು ಕೆಟ್ಟು ಇದು ಕೊಳತ್ನಾಡ್ತಿತ್ತು ಇಲ್ಲಿ ಜಾತೀಯತೆಯಿಂದ। ಆ ಒಂದು ಸಾವಿರಾರು ವರ್ಷಗಳಿಂದ ಇಲ್ಲಿ ಶೋಷಣೆ ಜಾತೀಯತೆ ನಾಡ್ತಿತ್ತು। ಆ ಒಂದು ಇಲ್ಲಿ ಕಾನೂನಿನ ಬೆಳಕಿಲ್ಲದೆ ಭಾರತ ಮಾತೆ ಕತ್ತಲಲ್ಲಿ ಒಂದು ಇರ್ತಿದ್ದಳು। ಅಂಥ ಒಂದು ಭಾರತ ಮಾತೆ ಹೆಮ್ಮೆಯ ಪುತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಾನೂನಿನ ಒಂದು ಬೆಳಕನ್ನು ನೀಡಿ ಇವತ್ತು ಜಗತ್ ಪ್ರಸಿದ್ಧರಾಗಿದ್ದಾರೆ। ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪರಿನಿರ್ವಾಣ ಹೊಂದಿದಾಗ ಜಗತ್ತಿನ ಸುಮಾರು 193 ರಾಷ್ಟ್ರಗಳು ತಮ್ಮ ರಾಷ್ಟ್ರ ಧ್ವಜವನ್ನು ಕೆಳಗಿಳಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಗೌರವ ನಮನಗಳನ್ನು ಸಲ್ಲಿಸಿದ್ದವು। ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ಯಾವುದಾದ್ರೂ ಸಂಘಟನೆಗಳು ಮತ್ತು ಯಾರಾದರೂ ಮಾಡ್ತಾರೆ ಅಂತಂದ್ರೆ ನಮ್ಮ ಎಲ್ಲರ ಮ್ಯಾಗ ನಾನು ಭರ್ಸೆಟ್ಕೊಂಡಿದ್ದೇನೆ। ನಮ್ಮ ಒಂದು ದಲಿತ ಯೂನಿಟ್ ಮೂವ್ಮೆಂಟ್ ಮ್ಯಾಗ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಿದ್ಧಾಂತ ಮುನ್ನಡೆಸ್ತೇವೆ। ಅವರ ಚಳವಳಿಯನ್ನು ನಾವು ಮುನ್ನಡೆಸುವಂಥವರು ನಾವು ದಲಿತ ಯೂನಿಟ್ ಮೂವ್ಮೆಂಟ್ದವರಿದ್ದೇವೆಂದು ಹೇಳ್ತಾ, ಇಲ್ಲಿ ಯಾವುದೇ ರೀತಿ ನಮ್ಮ ಸಮಾಜದವರು ಶೋಷಣೆ, ಅತ್ಯಾಚಾರ, ಅನ್ಯಾಯ, ಜಾತೀಯತೆ ಇದಕ್ಕೆ ನಾವು ವಿರುದ್ಧವಾಗಿ ನಿಲ್ಲಬೇಕು। ಇದನ್ನು ತೊಡೆದು ಹಾಕೋಗೋಸ್ಕರ ನಾವು ಹೋರಾಟ ಮಾಡಬೇಕಾಗಿದೆ। ಹಾಗಾಗಿ ಎಲ್ಲೇ ಒಂದು ಶೋಷಣೆಗಳು, ದೌರ್ಜನ್ಯ, ದಬ್ಬಳಿಕೆದಾಗ ಇದಕ್ಕೆ ನಾವು ತಕ್ಷಣ ಸ್ಪಂದಿಸೋ ಕೆಲಸ ಯಾವುದಾದ್ರೂ ಸಂಘಟನೆ ಮಾಡ್ತಂದ್ರೆ ನಾವು ದಲಿತ ಯೂನಿಟ್ ಮೂವ್ಮೆಂಟ್ದವ್ರು ಮಾಡ್ತೀವಿ ಅಂತ ಹೇಳ್ತೀವಿ। ಹಾಗಾಗಿ ನಮ್ಮ ಹೆಸರು ಗೌತಮ್ ದೊಡ್ಡಿ ಡಾಕುಳಿಗಿ, ದಲಿತ ಯೂನಿಟ್ ಮೂವ್ಮೆಂಟ್ನ ರಾಜ್ಯ ಸಂಘಟನೆ ಸಂಚಾಲಕ। ಮೊದಲನೇದಾಗಿ ಎಲ್ರಿಗೂ ಜೈ ಭೀಮ್। ಇಂದು ಏನು 6ನೇ ಡಿಸೆಂಬರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣ ದಿನದಂದು ಅವರಿಗೆ ಗೌರವವನ್ನು ನಾವು ಸಲ್ಲಿಸೋಕ್ಕೋಸ್ಕರ ನವದಲ್ಲಿರುವ ಅಂಬೇಡ್ಕರ್ ಸರ್ಕಲ್ನಿಂದ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದವರೆಗೆ ನಮ್ಮ ದಲಿತ್ ಯೂನಿಟ್ ಮೂವ್ಮೆಂಟ್ನ ಸಂಸ್ಥಾಪಕರಾದ ಅಣ್ಣವರು ವಿನೋದ್ ರತ್ನಾಕರ್ ಅಣ್ಣವರಾಗಿರಲಿ, ರಾಜ್ಯಾಧ್ಯಕ್ಷರಾದ ಪ್ರಕಾಶ್ ರಾವಣ್ ಅವರು ಮತ್ತು ಜಿಲ್ಲಾಧ್ಯಕ್ಷರಾದ ನಮ್ಮ ಅಣ್ಣವರು ವಿನೀತ್ ಗಿರಿ ಅವರು ಹಾಗೂ ಅದೇ ರೀತಿ ನಮ್ಮ ನಾಯಕರು ಗೌತಮ್ ದೊಡ್ಡಿ ಅವರು ಎಲ್ಲರೂ ಸೇರಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಗೌರವವನ್ನು ಸಲ್ಲಿಸೋಕ್ಕೋಸ್ಕರ ಈ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ। ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಈ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ। ನಮ್ಮ ಹೆಸರು ಉತ್ತಮ್ ಕೆಂಪೆ ಹುಕ್ರಾಣ ಬಿ।